ಹೊಂದಿಕೊಂಡಿರುವ ಟಿ ಕುರುಬರಳ್ಳಿ ಗ್ರಾಮದಲ್ಲಿ ಅಲ್ಲಿನ ಸುಮಾರು 70% ನಾಯಕ ಜನಾಂಗಕ್ಕೆ ಸೇರಿರುವಂತಹ ಕುರಿಗಾಯಿಗಳೇ ಹೊಂದಿರುವಂತಹ ಸುಮಾರು 10,000 ಕುರಿ ಇರುವಂತಹ ಆ ಗ್ರಾಮದಲ್ಲಿ ಸತತವಾಗಿ ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿಗಳ ಮೇಲೆ ರೈತ ಸಂಘ ಮತ್ತು ಅಲ್ಲಿ ಕುರಿಗಾಯಿಗಳು ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ಸತತವಾಗಿ 60 ಎಕರೆ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 36 ಮತ್ತು 37ರಲ್ಲಿ ಉಳಿಸುವ ಮೂಲಕ ಇಡೀ ಕೋಲಾರ ಜಿಲ್ಲೆಯ ಜನತೆಗೆ ಆ ಗ್ರಾಮದ ಬಡ ರೈತ ಕೂಲಿ ಕಾರ್ಮಿಕರು ಮತ್ತೆ ಕುರಿಗಾಯಿಗಳು ಮಾದರಿಯಾಗಿದ್ದಾರೆ. ಆದರೆ ನಾವು ಆ ಒಂದು ಕುರಿಗಾಯಿಗಳ ಜಮೀನು ಉಳಿವಿಗಾಗಿ ಅಲ್ಲಿನ ಸುಮಾರು ವಯಸ್ಸಾದಂತಹ 15 ಜನ ಕುರಿಗಾಯಿಗಳು ಜೈಲಿಗೂ ಸಹ ಹೋಗಿಟ್ಟು ಬಂದಿದ್ದಾರೆ. ಯಾಕಂದ್ರೆ ಬಲಾಢ್ಯರು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಆನಂತರ ನಿರಂತರವಾಗಿ ರೈತ ಸಂಘ ಮತ್ತು ಕುರಿಗಾಯಿಗಳ ಹೋರಾಟದ ಪ್ರತಿಫಲವಾಗಿ ಅಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ DC ಮಂಜುನಾಥರವರು ಆ ಕುರಿಗಾಯಿಗಳು 60 ಎಕರೆ ಮಂಜೂರು ಮಾಡಬೇಕಂತೇಳಿ ಕಡತವನ್ನು ಸರಿವರ್ತಿ ಅಂದಿನ ತಹಶೀಲ್ದಾರ್ ಪ್ರವೀಣ್ ಅವರು ನಾಮಫಲಕವನ್ನು ಅಳವಡಿಸುವ ಮುಖಾಂತರ ಕುರಿಗಾಯಿಗಳ ಹಿತವನ್ನು ಕಾಯ್ತಾ ಇದ್ದಾರೆ. ಆದರೆ ಕೆಲವು ಕಂದಾಯ ಅಧಿಕಾರಿಗಳು ನಾನು ಬಲಾಢ್ಯವಾಗಿದ್ದೀನಿ, ಆ ಒಂದು 60 ಎಕರೆಯಲ್ಲಿ 12 ಎಕರೆಯನ್ನು 4 ಜನಕ್ಕೆ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೂ ನಾವು ಅದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಇಂದಿನ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರು ಮತ್ತು ತಾಲೂಕು ದಂಡಾಧಿಕಾರಿಗಳ ಗೀತಾರಾವ್ ಅವರು ಈ ಒಂದು ಟಿ ಕುರುಬರಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸವಾಂಶವನ್ನು ಪರಿಶೀಲನೆ ಮಾಡಿ ಈ ಒಂದು ಕುರಿಗಾಯಿಗಳ ಒಂದು ಜಮೀನು ಉಳಿಸಿರೋದಕ್ಕೆ ಆ ಊರಿನ ಕುರಿಗಾಯಿಗಳಿಗೆ ಒಂದು ಕೃತಜ್ಞತೆ ಹೇಳುವ ಜೊತೆಗೆ ಆ ಒಂದು ಕುರಿಗಾಯಿಗಳು ಮೀಸಲಿಟ್ಟಿರುವ ಕಡತವನ್ನು ರವಾನೆ ಮಾಡಿ ನಾವು ಅದಕ್ಕೆ ಪಹಣಿಯಲ್ಲಿ ಕುರಿಗಾಯಿಗಳು ಮೀಸಲು ಅಂತೇಳಿ ನಾವು ನಮೂದನೆ ಮಾಡಿ ಆ ಕುರಿಗಾಯಿಗಳು ಹಿತ ಕಾಯ್ತೀವಿ ಅಂತೇಳಿ ಭರವಸೆ ಕೊಟ್ಟಂತಹ ಮನೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಇಲ್ಲಿನ ಕಂದಾಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಯಾರೋ ಒಬ್ಬ ಪ್ರಭಾವಿ ಕಂದಾಯ ಅಧಿಕಾರಿಗಳು ಬಲಾಢ್ಯರಿಗೆ ರೆಡ್ಡಿ ಜನಾಂಗಕ್ಕೆ ಸೇರಿ 4 ಜನಕ್ಕೆ ಮಂಜೂರು ಮಾಡ್ಬೇಕಂತೇಳಿ ಮುಂದೆ ಆಗ್ತಾ ಇದ್ದಾರೆ. ನಾವು ಕೇಳ್ತಾರೆ ಅಂದ್ರೆ ಇಲ್ಲಿನ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರಂತ ಶಾಸಕರಾದ ಸಮೃದ್ಧಿ ಮಂಜಣ್ಣನವರೇ ಮತ್ತು ಪ್ರಾಮಾಣಿಕವಾಗಿ ಕೆಲಸ ತಹಶೀಲ್ದಾರರವರೇ, ನಾವು ನಿಮಗೆ ಟಿ ಕುರುಬರಳ್ಳಿ ಗ್ರಾಮದ ಕುರಿಗಾಯಿಗಳ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ 36 ಮತ್ತು 37 ಸರ್ವೆ ನಂಬರಲ್ಲಿ ಎಲ್ಲ 60 ಎಕರೆಯನ್ನು ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು, ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಬೇಸಿಗೆ ಇದು ಮಳೆಗಾಲದಲ್ಲಿ ಮರಗಿಡಗಳನ್ನು ಹಾಕಿ ಆ ಕುರಿಗಾಯಿಗಳ ಹಿತವನ್ನು ಕಾಯಬೇಕು. ಒಂದು ದರಖಾಸ್ತು ಕಮಿಟಿ ಏನಾದ್ರೂ ತಪ್ಪು ವರದಿಯನ್ನು ತರಿಸಿಕೊಂಡು ಏನಾದರೂ ಬಲಾಢ್ಯರಿಗೆ 12 ಎಕರೆಯನ್ನು ಮಂಜೂರು ಮಾಡಿದ್ದೇ ಆದರೆ ಕುರಿಗಾಯಿಗಳು ಮತ್ತು ಕುರಿಗಳ ಸಮೇತ ನಿರಂತರವಾಗಿ ಆಹೋರಾತ್ರಿ ರಾಷ್ಟ್ರೀಯ ಹೆದ್ದಾರಿ ನಂಗಲಿ ಟೋಲ್ ಅನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಡುತ್ತೇವೆ. ಅದಕ್ಕೆ ನೇರ ಕಾರಣ ಹದಗೆಟ್ಟಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಕಾರಣ ಅಂತೇಳಿ ಈ ಒಂದು ಗ್ರಾಮದಸ್ಥರ ಪರವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀವಿ.